ಮೊದಲನೆಯ ಪ್ರಶ್ನೆ, ಕಫ ಸಮಸ್ಯೆ ಇರುವವರು ಯಾವುದನ್ನು ಸೇವಿಸಿದರೆ ತುಂಬ ಒಳ್ಳೆಯದ್ದು? ಎ ಕಾಳುಮೆಣಸು, ಬಿ ಶುಂಠಿ, ಸಿ ಆರೆಂಜ್, ಡಿ ಪಾಲಕ್ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶುಂಠಿ. ಇನ್ನು ಎರಡನೆಯ ಪ್ರಶ್ನೆ, ಜೋಳದ ರೊಟ್ಟಿ ತಿನ್ನುವುದರಿಂದ ನಮಗೆ ಏನು ಉಪಯೋಗ? ಎ ಮೆದುಳು ಆರೋಗ್ಯ, ಬಿ ಶುಗರ್ ನಿಯಂತ್ರಣವಾಗುತ್ತದೆ, ಸಿ ಬಿಪಿ ಕಡಿಮೆಯಾಗುತ್ತದೆ, ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶುಗರ್ ನಿಯಂತ್ರಣ. ಮೂರನೆಯ ಪ್ರಶ್ನೆ, ಚರ್ಮದ ಮೂಲಕ ಉಸಿರಾಡುವಂತಹ ಏಕೈಕ ಜೀವಿ ಯಾವುದು? ಎ ಕಪ್ಪೆ, ಬಿ ಚೇಳು, ಸಿ ಹಲ್ಲಿಗಳು, ಡಿ ಚಿಟ್ಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪೆ. ನಾಲ್ಕನೆಯ ಪ್ರಶ್ನೆ, ಕೂದಲು ಚೆನ್ನಾಗಿ ಬೆಳೆಯಲು ಯಾವ ವಿಟಮಿನ್ ತುಂಬಾ ಅವಶ್ಯಕ? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ7, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ7 ತುಂಬಾ ಅವಶ್ಯಕ. ಐದನೆಯ ಪ್ರಶ್ನೆ, ನಿದ್ದೆ ಕಡಿಮೆ ಮಾಡುವುದರಿಂದ ಯಾವ ಸಮಸ್ಯೆ ಬರಬಹುದು? ಎ ಹೃದಯ ಸಮಸ್ಯೆ, ಬಿ ಗ್ಯಾಸ್ಟ್ರಿಕ್, ಸಿ ಬಿಪಿ ಸಮಸ್ಯೆ, ಡಿ ತಲೆನೋವು ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆ ಮತ್ತು ತಲೆನೋವು ಕಾಡಬಹುದು. ಇನ್ನು ಆರನೆಯ ಪ್ರಶ್ನೆ, ಡಿಮಾರ್ಟ್ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿ ಆಗಿದೆ? ಎ ಚೀನಾ, ಬಿ ಅಮೆರಿಕ, ಸಿ ರಷ್ಯಾ, ಡಿ ನಮ್ಮ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತಕ್ಕೆ ಸೇರಿದಂತಹ ಕಂಪನಿ. ಏಳನೆಯ ಪ್ರಶ್ನೆ, ಕರಿಬೇವು ತಿನ್ನುವುದರಿಂದ ಏನಾಗುತ್ತದೆ? ಎ ಹೊಟ್ಟೆ ಶುದ್ಧವಾಗುತ್ತದೆ, ಬಿ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ, ಸಿ ತೂಕ ಹೆಚ್ಚಾಗುತ್ತದೆ, ಡಿ ಬಿಪಿ ನಿಯಂತ್ರಣವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ. ಎಂಟನೆಯ ಪ್ರಶ್ನೆ, ಬೆಳಕಿನ ವೇಗ ಯಾವುದರಲ್ಲಿ ತುಂಬಾ ಕಡಿಮೆ ಇರುತ್ತದೆ? ಎ ನೀರಿನಲ್ಲಿ, ಬಿ ಬೆಂಕಿಯಲ್ಲಿ, ಸಿ ಮಣ್ಣಿನಲ್ಲಿ, ಡಿ ಗಾಳಿಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀರಿನಲ್ಲಿ ಕಡಿಮೆ ಇರುತ್ತೆ. ಒಂಬತ್ತನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚು ಹಬ್ಬಗಳನ್ನು ಆಚರಣೆ ಮಾಡಲಾಗುತ್ತದೆ? ಎ ಕೊರಿಯಾ, ಬಿ ಅಮೆರಿಕ, ಸಿ ಇಂಡಿಯಾ, ಡಿ ಚೈನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯಾದಲ್ಲಿ ಹಬ್ಬಗಳನ್ನು ಹೆಚ್ಚು ಆಚರಣೆ ಮಾಡುತ್ತಾರೆ. ಹತ್ತನೆಯ ಪ್ರಶ್ನೆ, ಭಾರತದ ಅತಿದೊಡ್ಡ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ರಾಜಸ್ಥಾನ್, ಸಿ ಅಸ್ಸಾಂ, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್. ಇನ್ನು 11ನೆಯ ಪ್ರಶ್ನೆ, ಯುಗಾದಿ ಹಬ್ಬದ ದಿನ ಮನೆಗೆ ಇದನ್ನ ಕಟ್ಟಿ ನೋಡಿ, ನಿಮ್ಮ ಅದೃಷ್ಟ ಬದಲಾಗುತ್ತೆ. ಎ ಅರಿಶಿಣದ ಕೊಂಬು, ಬಿ ಬಿಲ್ಪತ್ರೆ ಎಲೆ, ಸಿ ನಾಟಿ ಹಸುವಿನ ಸಗಣಿ, ಡಿ ಅಲೋವೆರಾ ಗಿಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅರಿಶಿಣ ಕೊಂಬು. ಇನ್ನು 12ನೆಯ ಪ್ರಶ್ನೆ, ಜೋಗ ಜಲಪಾತ ಯಾವ ನದಿಯ ಮೂಲಕ ಸೃಷ್ಟಿಯಾಗುತ್ತದೆ? ಎ ಕಾವೇರಿ ನದಿ, ಬಿ ಕಪಿಲಾ ನದಿ, ಸಿ ಯಮುನಾ ನದಿ, ಡಿ ಶರಾವತಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶರಾವತಿ. ಇನ್ನು 13ನೆಯ ಪ್ರಶ್ನೆ,
ಕೃಷ್ಣನ ತಾಯಿಯ ಹೆಸರೇನು? ಎ ಯಶೋಧ, ಬಿ ದೇವಕಿ, ಸಿ ಸೀತೆ, ಡಿ ಶರ್ಮಿಳಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇವಕಿ. 14ನೆಯ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಹೆಚ್ಚು ಕೋಪ ಬರುತ್ತದೆ? ಎ ವಿಟಮಿನ್ B5, ಬಿ ವಿಟಮಿನ್ B3, ಸಿ ವಿಟಮಿನ್ B2, ಡಿ ವಿಟಮಿನ್ B6. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ B6. ಇನ್ನು 15ನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಹೆಚ್ಚು ಕಾಡುಗಳು ಕಂಡುಬರುತ್ತವೆ? ಎ ಕೇರಳ ರಾಜ್ಯ, ಬಿ ಜಾರ್ಖಂಡ್, ಸಿ ಅಸ್ಸಾಂ, ಡಿ ನಮ್ಮ ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್ನಲ್ಲಿ ಹೆಚ್ಚು ಕಾಡುಗಳು ಕಂಡು ಬರುತ್ತವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.